ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶುವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ. ಸ್ನೇಹಿತರೆ, ಕೆ ಎಮ್ ಶಿವಲಿಂಗೇಗೌಡ ಶಾಸಕರು ಅರಸೀಕೆರೆ ಯಾವುದೋ ನಿಗಮದ ಮೋಸ್ಟ್ಲಿ ಗೃಹ ಮಂಡಳಿ ಅಧ್ಯಕ್ಷರಿರಬೇಕು. ಸೊ ನಿನ್ನೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರು 14 ಸೈಟ್ನ ಪಾಪ ಹೋಗಲಿ ಅಂತ ಕೊಟ್ಬಿಟ್ರಂತೆ. ಅಲ್ಲ ಶಿವಲಿಂಗೇಗೌಡ್ರೆ, ನಿಮ್ಗೇನಾದ್ರೂ ಮಿನಿಮಮ್ ಕಾಮನ್ ಸೆನ್ಸ್ ಅನ್ನೋದಿದೆಯಾ? ಅದೇನು ಅಂತ 3 ಬಾರಿ ನಮ್ಮ JDS ಇಂದ ನಿಮ್ಮನ್ನ ಶಾಸಕರನ್ನು ಮಾಡೋದು ನಮಗಂತೂ ಗೊತ್ತಿಲ್ಲ. ಅಲ್ಲ ರೀ ಶಿವಲಿಂಗೇಗೌಡ್ರೆ, ತಪ್ಪೇ ಮಾಡಿಲ್ಲ ಅಂದಮೇಲೆ ಯಾಕ್ರಿ ಕೊಡಬೇಕಿತ್ತು ಸೈಟು? ಹೋರಾಡಬೇಕಿತ್ತು, ಇಡಿಗೆ ಚಾಲೆಂಜ್ ಮಾಡಬೇಕಿತ್ತು, IT ಗೆ ಚಾಲೆಂಜ್ ಮಾಡಬೇಕಿತ್ತು. ನಿಮ್ಮ ಯೋಗ್ಯತೆಗೆ 300 ಕೋಟಿ ರೂಪಾಯಿನ ಇಡಿ ಅವರು ಸೀಸ್ ಮಾಡಿದ್ದಾರೆ. ಇಡಿ ಅವರು ಮುಟ್ಟುಗೋಲು ಹಾಕೊಂಡಿದ್ದಾರೆ. ದೇಶದ ಇತಿಹಾಸದಲ್ಲಿ, ಕರ್ನಾಟಕ ಇತಿಹಾಸದಲ್ಲಿ ಒಂದು ಸರ್ಕಾರಿ ಸಂಸ್ಥೆ ಇಷ್ಟು ದೊಡ್ಡ ಒಂದು 300 ಕೋಟಿನ ಸೀಸ್ ಮಾಡಿರೋದು ಇದೇ ಮೊದಲು. ನಿಮ್ಗೇನಾದ್ರೂ ನೈತಿಕತೆ ಇದ್ದರೆ ರಾಜೀನಾಮೆ ಕೊಟ್ಬಿಟ್ಟು ಡಿಸಾಲ್ವ್ ಮಾಡಿಬಿಟ್ಟು ಎಲೆಕ್ಷನಿಗೆ ಬನ್ನಿ. ಶಿವಲಿಂಗೇಗೌಡ್ರೆ, ಮಂತ್ರಿ ಆಗಬೇಕು, ಇನ್ನೊಂದಾಗಬೇಕು, ಮತ್ತೊಂದಾಗಬೇಕು ಅಂದ್ಬಿಟ್ಟು ಪಾಪ ಹೋಗಲಿ ಅಂತ ಕೊಟ್ಟಿದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಡ್ತಿರಲ್ಲ. ನೀವು ನಿಜವಾಗ್ಲೂ MLA ಆಗೋದಕ್ಕೆ ಯು ಆರ್ ಅನ್ಫಿಟ್. ನೀವು ಜೊತೆಗೆ ಅದು ಕೋರ್ಟಲ್ಲಿದೆ, ಆಯಿತಾ? ನೀವು ಒಂದು ಬಾರಿ ಏನಂತ ಹೇಳ್ತೀರಿ, ಸಿದ್ದರಾಮಯ್ಯನವರು ಮನ್ಸು ಮಾಡಿದ್ರೆ 1000 ಸೈಟಿಂಗ್ ಮಾಡ್ಬೋದು, ಅವ್ರ ಕಣ್ಣು ಮುಂದೆ ಬಂದು ಬೀಳುತ್ತೆ ಅಂತ ಹೇಳ್ತಿರಲ್ಲ ಶಿವಲಿಂಗೇಗೌಡ್ರೆ. ಅದೇನು ಕಡಲೆಪುರಿ ಕಟ್ಟೈತೇನ್ರಿ? ನಿಯತ್ತಾಗಿ ಇರೋನ್ಗೆ ಯಾವತ್ತೂ ಬರಲ್ಲ. ಅದೇ ಈ ಥರ ದರೋಡೆ ಮಾಡ್ಕೊಂಡು, ಭ್ರಷ್ಟಾಚಾರ ಮಾಡ್ಕೊಂಡು, ಇನ್ನೊಂದು ಮಾಡ್ಕೊಂಡಿರೋರಿಗೆ 1000 ಅಲ್ಲ 1,00,000 ಸೈಟ್ಗಳು ಬಂದು ಬೀಳುತ್ತೆ, ಆಯಿತಾ? ಶಿವಲಿಂಗೇಗೌಡ್ರೆ, ದಯವಿಟ್ಟು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಡಬೇಡಿ. ಇವತ್ತು ಸಿದ್ದರಾಮಯ್ಯನವರು ಬೆತ್ತಲೆ ಆಗಿ ಭ್ರಷ್ಟರಾಮಯ್ಯನವರಾಗಿದ್ದಾರೆ. ಭ್ರಷ್ಟ ಸರ್ಕಾರ ಆಗಿದೆ. ನಿಮ್ಮನ್ನು ಡ್ಯಾಶ್ ಏನೇನೋ ಅಂತಾರೆ, ರಾಗಿ ಡ್ಯಾಶ್ ಲಾ ಅವೆಲ್ಲ ಅಂತಾರೆ. ನಿಮಗೆ ಸ್ಟೇಜ್ ಹತ್ತಕ್ಕೆ ಬಿಡ್ತಾಯಿಲ್ಲ ಅರಸೀಕೆರೆಯಲ್ಲಿ. ನಿಮ್ಮದು ಇದು ಕೊನೆಯ ಮತ್ತು ನಿಮ್ಮ ಅಂತ್ಯ ಬಂದಿದೆ. ಸೊ ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಸೋಲು ಖಚಿತ, ಇದು ನಿಶ್ಚಿತ. ಶಿವಲಿಂಗೇಗೌಡ್ರೆ, ಬಕೆಟ್ ಹಿಡ್ಕೊಂಡು ಮಂತ್ರಿ ಆಗಬೇಕು ಅಂದ್ಬಿಟ್ಟು ಸ್ವಲ್ಪನಾದ್ರೂ ನಿಮಗೆ ಶಾಸಕ ಸ್ಥಾನಕ್ಕೆ ಅಥವಾ ನೀವೇನೋ ಓತು ತಗೊಳ್ತೀರಲ್ಲ, ನಾವು ಯಾವುದಕ್ಕೂ ಯಾರಿಗೂ ಡೈರೆಕ್ಟಾಗಲಿ ಇಂಡೈರೆಕ್ಟಾಗಲಿ ನಮ್ಮ ಕಡೆಯಿಂದ ಡೈರೆಕ್ಟಾಗಲಿ ಇಂಡೈರೆಕ್ಟಾಗಲಿ ಪರೋಕ್ಷವಾಗಲಿ ಅಥವಾ ಪ್ರತ್ಯಕ್ಷವಾಗಲಿ ನಾವು ಯಾರಿಗೂ ಸಹಾಯ ಮಾಡಲ್ಲ. ಜೊತೆಗೆ ಅಂತ ಎಲ್ಲ ಓತು ತಗೋತಿರಲ್ಲ, ಇದೇನಾ ನೀವು ಓತು ತಗೊಳ್ಳೋದು? ಇದೇನೇನ್ರಿ ಪ್ರಮಾಣ ವಚನ ತಗೊಳ್ಳೋದು? ಶಿವಲಿಂಗೇಗೌಡ್ರೆ, ಈ ಮಟ್ಟಕ್ಕೆ ಅಫೀಸ್ಮೆಂಟ್ ಮಾಡಬೇಡಿ. ಸಿದ್ದರಾಮಯ್ಯನವರು ಮುಸ್ಲಿಮ್ಸ್ಗೆ ಅಫೀಸ್ಮೆಂಟ್ ರಾಜಕೀಯ ಮಾಡ್ತಾರೆ. 10,000 ಕೋಟಿ ಬೇಕಾ ಅಂತ ನೀವು ಸಿದ್ದರಾಮಯ್ಯನವ್ರಿಗೆ ಅಫೀಸ್ಮೆಂಟ್ ಮಾಡ್ತೀರಾ. ಅವರು ಅಲ್ಲಿ ಅಫೀಸ್ಮೆಂಟ್ ಮಾಡ್ಕೊಂಡು ಭ್ರಷ್ಟಾಚಾರ ಮಾಡ್ತಾರೆ. ನೀವು ಸಿದ್ದರಾಮಯ್ಯ ಮಾಡಿರೋ ಅಂಥ ಭ್ರಷ್ಟಾಚಾರನ ಅಫೀಸ್ಮೆಂಟ್ ಮಾಡ್ತೀರಾ. ಇದು ಒಳ್ಳೆಯದಲ್ಲ ಶಿವಲಿಂಗೇಗೌಡ್ರೆ. ದಯವಿಟ್ಟು ನೀವು ನಿಮ್ಮ ವರ್ತನೆನ ಬದಲಾವಣೆ ಮಾಡ್ಕೊಳ್ಳಿ. ನಿಮ್ಮ ಸೋಲು ಕಟ್ಟಿಟ್ಟ ಬುತ್ತಿ ಆಗಲೇ ಸೋತಿದ್ದೀರಾ. ಬಟ್ ಏನೋ ಈ ಬಾರಿ ಜನ ಕೈ ಹಿಡಿದಿದ್ದಾರೆ. ನೆಕ್ಸ್ಟ್ ಟೈಮ್ ಅಂತೂ ಗೌರವಾನ್ವಿತವಾಗಿ ಸೋತ್ರೂ ಇಲ್ಲ ಅಂದರೆ ಠೇವಣಿನೂ ಸಿಗೋದಿಲ್ಲ. ಅರಸೀಕೆರೆ ಜನ, ಎಸ್ಪೆಷಲಿ ಲಿಂಗಾಯತರು, ಒಕ್ಕಲಿಗರು ಯಾವುದೇ ಕಾರಣಕ್ಕೂ ನಿಮ್ಗೆ ಓಟ್ ಹಾಕೋದಿಲ್ಲ. ನೀವು ದೇವೇಗೌಡರು ಮನೆಯವ್ರ ಬಗ್ಗೆ ಏನೇನು ಮಾತಾಡಿದ್ರಿ? ದೇವೇಗೌಡರು, ಕುಮಾರಸ್ವಾಮಿ, ರೇವಣ್ಣ ಅವ್ರ ಮನೆಯವರು ನಿಮಗೆ ಪುನರ್ಜೀವನ ಕೊಟ್ಟಿದ್ದು. ನೀವು 70 ಓಟಲ್ಲಿ ಬಿ ಶಿವರಾಮ್ ಮೇಲೆ 14 ಓಟಲ್ಲಿ ಬಿ ಶಿವರಾಮ್ ಮೇಲೆ ಸೋತಿ ಮನೇಲಿ ಕೂತಾಗ ನಿಮಗೆ ಸಹಾಯ ಮಾಡಿದ್ದು ಇದೇ ದೇವೇಗೌಡರು ಕುಟುಂಬ. ಇದೇ ದೇವೇಗೌಡರು ಬಿಡಿ, ಅವ್ರ ಹೆಸ್ರು ಹೇಳೋಕ್ಕೂ ನಿಮಗಿಲ್ಲ, ಅವ್ರ ಕಾಲ್ದೊಳಗೂ ನೀವು ಸಮ ಇಲ್ಲ. ಇದೇ ರೇವಣ್ಣ, ಇದೇ ಕುಮಾರಸ್ವಾಮಿ ನಿಮಗೆ ಪುನರ್ಜೀವನ ಕೊಟ್ಟಿದ್ದು ರಾಜಕೀಯದಲ್ಲಿ. ಅವ್ರಿಗೆ ಎಂತೆಂಥ ಮಾತಾಡಿದ್ರಿ, ಅವ್ರ ಕಾಲು ಧೂಳುಗಳಿಗೂ ನೀವು ಯಾರೂ ಸಮ ಇಲ್ಲ. ಮುಂದೆ ನಿಮಗೆ ಏನೇನಾಗುತ್ತೆ, ವಾಟ್ ಈಸ್ ದ ಪವರ್ ಆಫ್ ಒಕ್ಕಲಿಗ ತೋರಿಸ್ತೀವಿ. ಏನೋ ಅಂಧಾಭಿಮಾನಿಗಳು ಅಥವಾ ಏನಂತಾರೆ ಒಕ್ಕಲಿಗರು ಈ ಸಲ ಏನೋ ನಿಮ್ಮನ್ನೆಲ್ಲ ಕೈ ಹಿಡಿದಿದ್ದಾರೆ. 136 ಜನಗನ್ನ ದುರಾಭಿಮಾನಿಗಳು ಒಕ್ಕಲಿಗರು ಒಂದು 10%, ನಿರಭಿಮಾನಿಗಳು ಒಂದು ಒಕ್ಕಲಿಗರು ಒಂದು 5%, ದುರಾಭಿಮಾನಿ ಲಿಂಗಾಯತರು ಎಲ್ಲ ಸೇರಿ ಕೈ ಹಿಡಿದಿದ್ದಾರೆ. ಎನಿಹೌ ಶಿವಲಿಂಗೇಗೌಡ್ರೆ, ನಿಮಗೆ ಒಳ್ಳೆಯದಾಗಲಿ. ಬಟ್ ಇಂಥ ಸ್ಟೇಟ್ಮೆಂಟ್ಗಳನ್ನ ಕೊಡಬೇಡಿ. ಆ ಶಾಸಕ ಸ್ಥಾನಕ್ಕಾದ್ರೂ ಮರ್ಯಾದೆ ಬೇಕು. ಪಾಪ ಅಂತ ಕೊಟ್ಬಿಟ್ರು ಅಂತ ಹೇಳ್ತಿರಲ್ಲ, ನೀವು ನಿಜವಾಗ್ಲೂ ಶಾಸಕರಾಗೋದಕ್ಕೆ ಅನರ್ಹರು ಅಂತ ನಾನು ಭಾವಿಸ್ತೀನಿ.